ನಮಸ್ಕಾರ ವೀಕ್ಷಕರೇ ಕನ್ನಡದ ಖ್ಯಾತ ನಿರೂಪಕಿ ನಟಿ ಅಪರ್ಣಾ ಅವರ ನಿಧನದ ಸುದ್ದಿ ಆಘಾತವನ್ನ ತಂದಿದೆ. ಅಪರ್ಣಾ ಅವರು ಈಗ ಪಂಚಭೂತಗಳಲ್ಲಿ ಲೀನರಾಗಿದ್ದಾರೆ. ಬದುಕಿದ್ದ ಅಷ್ಟೂ ದಿನಗಳ ಕಾಲ ಕನ್ನಡದ ಅಭಿಮಾನಿಯಾಗಿ, ಕನ್ನಡದ ಅತ್ಯುತ್ತಮ ನಿರೂಪಕಿಯಾಗಿ ಕನ್ನಡಿಗರ ಮನೆಮಗಳಾಗಿದ್ರು. 2 ವರ್ಷಗಳಿಂದ ಕ್ಯಾನ್ಸರ್ ಎಂಬ ಮಹಾಮಾರಿಯನ್ನ ತಮ್ಮೊಳಗೆ ಅಡಗಿಸಿಟ್ಟುಕೊಂಡು ಯಾರಿಗೂ ಹೇಳದೆ ನಿರೂಪಕಿ ಅಪರ್ಣಾ ಈಗ ಕಣ್ಮರೆಯಾಗಿ ಹೋಗಿದ್ದಾರೆ. ಇದನ್ನ ಕನ್ನಡಿಗರಿಗೆ ಇನ್ನೂ ಅರಗಿಸಿಕೊಳ್ಳಲಾಗದಂತಹ ವಿಷಯ. ಇನ್ನು ಅವರ ಸಾವಿನ ಬಳಿಕ ಶ್ವಾಸಕೋಶದ ಕ್ಯಾನ್ಸರ್ ಕುರಿತು ಜನರಲ್ಲಿ ಇನ್ನಷ್ಟು ಆತಂಕ ಮನೆ ಮಾಡಿದೆ. ಯಾಕಂದ್ರೆ ಎಲ್ಲರಿಗೂ ತಿಳಿದಿರುವಂತೆ ಅಪರ್ಣಾ ಅವರು ಅತ್ಯಂತ ಸುಸಂಸ್ಕೃತ ಆರೋಗ್ಯಕರ ಜೀವನವನ್ನ ನಡೆಸಿದಂಥವ್ರು. ಶ್ವಾಸಕೋಶದ ಕ್ಯಾನ್ಸರ್ ಅಂದ ತಕ್ಷಣವೇ ಎಲ್ಲರ ಕಣ್ಣೆದುರಿಗೆ ಬರೋದು ಧೂಮಪಾನಿಗಳು, ಸ್ಮೋಕಿಂಗ್ ಮಾಡುವಂಥವ್ರು ನಮ್ಮ ಕಣ್ಣೆದುರಿಗೆ ಬರ್ತಾರೆ. ಆದರೆ ಯಾವ ಚಟವೂ ಇಲ್ಲದಂತಹ ಅಪರ್ಣಾ ಅವರು ಮಾತನ್ನೇ ಉಸಿರಾಗಿಸಿಕೊಂಡಂತಹ ನಿರೂಪಕಿ. ಅಂತಹ ಅಪರ್ಣಾ ಅವರು ಶ್ವಾಸಕೋಶದ ಕ್ಯಾನ್ಸರ್ಗೆ ಬಲಿಯಾಗಿದ್ದು ಹೇಗೆ ಅನ್ನೋದೇ ಈಗ ಯಾರಿಗೂ ಅರ್ಥ ಆಗದಂತಹ ವಿಷಯ ಆಗಿದೆ. ಅದೂ ಸಹ 2 ವರ್ಷಗಳಿಂದ ಅವರು ಈ ರೀತಿಯಾದಂತಹ ಸಮಸ್ಯೆಯನ್ನು ಎದುರಿಸ್ತಾ ಇದ್ರು, ಆ ಒಂದು ಹಿಂಸೆಯನ್ನು ಅನುಭವಿಸ್ತಾ ಇದ್ರು ಸಹ ಚಿತ್ರರಂಗದ ಮಂದಿಗಾಗ್ಲಿ, ಕಿರುತೆರೆಯ ಮಂದಿಗಾಗ್ಲಿ, ಅಥವಾ ಸಂದರ್ಶನಗಳಲ್ಲಾಗ್ಲಿ, ಅಥವಾ ಮಾಧ್ಯಮಗಳಲ್ಲಾಗ್ಲಿ ಯಾವತ್ತೂ ಹೇಳಿಕೊಂಡಿರಲಿಲ್ಲ. ತಮ್ಮ ಆಪ್ತ ವಲಯದಲ್ಲಿ ಈ ವಿಚಾರ ಗೊತ್ತಿದ್ರೂ ಸಹ ಅವರಿಗೂ ಅವರು ಈ ವಿಚಾರವನ್ನು ಬೇರೆಲ್ಲೂ ಹೇಳದಂತೆ ತಾಕೀತನ ಮಾಡಿದ್ರು. ಹೀಗಾಗಿ ಏಕಾಏಕಿ ಈ ರೀತಿಯಾದಂತಹ ಸುದ್ದಿಯನ್ನು ಕೇಳಿ ಎಲ್ಲರೂ ಶಾಕ್ಗೆ ಒಳಗಾಗಿದ್ದಾರೆ. ಈ ಹಿಂದೆ ಪುನೀತ್ ರಾಜ್ಕುಮಾರ್ ಅವರ ವಿಚಾರದಲ್ಲೂ ಈ ರೀತಿಯಾಗಿತ್ತು. ನಾವೆಲ್ಲರೂ ಪುನೀತ್ ಅವರ ಡ್ಯಾನ್ಸನ್ನು ನೋಡಿ ಅಥವಾ ಸಿನಿಮಾಗಳಲ್ಲಿ ಅವರ ಫೈಟನ್ನು ನೋಡಿ ಬಹಳ ಖುಷಿ ಪಡ್ತಾ ಇದ್ವಿ. ಫಿಟ್ನೆಸ್ ಅಂತ ಹೇಳಿದ್ರೆ ಪುನೀತ್ ರಾಜ್ಕುಮಾರ್ ಅವರು, ಸಿನಿಮಾಗಳಲ್ಲಿ ಡ್ಯಾನ್ಸ್ ಅಂತ ಹೇಳಿದ್ರೆ, ಅದರಲ್ಲೂ ಕನ್ನಡ ಸಿನಿಮಾದಲ್ಲಿ ಡ್ಯಾನ್ಸ್ ಅಂತ ಹೇಳಿದ್ರೆ ಪುನೀತ್ ರಾಜ್ಕುಮಾರ್ ಅವರು ಅಂತ ಹೇಳ್ತಾ ಇದ್ವಿ. ಅಷ್ಟು ಲೀಲಾಜಾಲವಾಗಿ ಅವರು ಫೈಟ್ ಮಾಡ್ತಾರೆ, ಡ್ಯಾನ್ಸ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಫಿಟ್ನೆಸ್ ಕಾಪಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಬಹಳ ಚಿಕ್ಕ ವಯಸ್ಸಿನಲ್ಲೇ ಏಕಾಏಕಿ ಹೃದಯ ಸಮಸ್ಯೆಯಿಂದ ಸಾವನ್ನಪ್ಪಿದ್ದಾರೆ ಅನ್ನೋ ಸುದ್ದಿ ಯಾರಿಗೂ ಅರಗಿಸಿಕೊಳ್ಳೋದಕ್ಕೆ ಸಾಧ್ಯವಾಗಲಿಲ್ಲ, ಇವತ್ತಿಗೂ ಸಾಧ್ಯವಾಗ್ತಿಲ್ಲ. ಇನ್ನು ಮತ್ತೊಂದು ಕಡೆ ವಿಜಯ ರಾಘವೇಂದ್ರ ಅವರ ಪತ್ನಿಯ ವಿಚಾರ, ಸ್ಪಂದನಾ ಅವರ ಜೀವನ ಶೈಲಿಯನ್ನು ಗಮನಿಸಿದಂತಹ ಸಂದರ್ಭದಲ್ಲಿ, ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಅವರು ಹಂಚಿಕೊಳ್ಳುವಂತಹ ಒಂದಷ್ಟು ಫೋಟೋ ವಿಡಿಯೋಗಳನ್ನು ಗಮನಿಸಿದಂತಹ ಸಂದರ್ಭದಲ್ಲಿ, ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಅವರು ಹೋದಂತಹ ಸಂದರ್ಭದಲ್ಲಿ ಅವರು ಬಹಳ ಆಕ್ಟಿವ್ ಆಗಿದ್ದರು, ಆರೋಗ್ಯವಂತರಾಗಿ ಕಾಣಿಸಿಕೊಳ್ತಾ ಇದ್ರು. ಆದರೆ ಅವರ ವಿಚಾರದಲ್ಲೂ ಸಹ ಪ್ರವಾಸಕ್ಕೆ, ವಿದೇಶಕ್ಕೆ ಹೋಗಿದ್ದಂತಹ ಸಂದರ್ಭದಲ್ಲಿ ಏಕಾಏಕಿ ಒಂದು ಕರಾಳ ಸುದ್ದಿ ಕೇಳಿಬರುತ್ತೆ. ಇದ್ದಕ್ಕಿದ್ದಂತೆ ಏನಾಯಿತು ಈ ವಿಚಾರ ಅಥವಾ ಈ ಒಂದು ಸುದ್ದಿ ನಿಜಾನ ಸುಳ್ಳೋ ಅನ್ನುವಷ್ಟರ ಮಟ್ಟಿಗೆ ದಿಗ್ಭ್ರಮೆ ಮೂಡಿಸುತ್ತೆ. ಅದೇ ರೀತಿಯಾಗಿ ಅಪರ್ಣಾ ಅವರ ವಿಚಾರದಲ್ಲೂ ಈಗ ನಾವೆಲ್ಲರೂ ಶಾಕ್ಗೆ ಒಳಗಾಗಿದ್ದೀವಿ. ವೈದ್ಯಕೀಯವಾಗಿ ಅವರಿಗೆ ಕ್ಯಾನ್ಸರ್ ಬಂದಿರೋದಕ್ಕೆ ಬೇರೆ ಬೇರೆ ಕಾರಣಗಳನ್ನು ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಅದರಲ್ಲೂ ಅವರು ಬೆಂಗಳೂರಿನಲ್ಲಿ ನೆಲೆಸಿದ್ರು. ಅವರು ಇದ್ದಂತಹ ವಾತಾವರಣದಲ್ಲಿ ವಾಯು ಮಾಲಿನ್ಯ ಅವರ ಆರೋಗ್ಯದ ಮೇಲೆ ಪರಿಣಾಮ ಬಿದ್ದಿರಬಹುದು ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಪ್ರಮುಖ ವಿಚಾರ ಅಂತ ಹೇಳಿದ್ರೆ, ಈ ಶ್ವಾಸಕೋಶದ ಕ್ಯಾನ್ಸರ್ಗೆ ಪ್ರಮುಖವಾಗಿ ಕಾರಣ ಆಗ್ತಾ ಇರೋದು ಸಿಗರೇಟ್ ಸೇದುವುದು. ಆದರೆ ಧೂಮಪಾನಿಗಳು ಅಲ್ಲದೇ ಇರೋರಿಗೂ ಕೂಡ, ಧೂಮಪಾನವನ್ನು ಮಾಡದೇ ಇರೋರಿಗೂ ಕೂಡ ಈ ರೀತಿಯ ಸಮಸ್ಯೆಗಳು ಬರ್ತಾ ಇದೆ. ಇದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಸುತ್ತಮುತ್ತಲೂ ಹಲವಾರು ಮಂದಿ ಧೂಮಪಾನಿಗಳಿದ್ದಾರೆ. ಸಿಗರೇಟ್ ಚಟವನ್ನು ಹೊಂದಿರುವಂಥವರು ಅವರ ಆರೋಗ್ಯವನ್ನು ಹಾಳು ಮಾಡೋದಲ್ಲದೆ ಸುತ್ತಮುತ್ತಲಿನವರ ಆರೋಗ್ಯವನ್ನು ಸಹ ಹಾಳು ಮಾಡ್ತಿದ್ದಾರೆ. ಕೇವಲ ಆರೋಗ್ಯವನ್ನು ಹಾಳು ಮಾಡ್ತಿಲ್ಲ, ತಮ್ಮ ಸುತ್ತಮುತ್ತಲಿನ ಜನರ ಜೀವಕ್ಕೆ ಕುತ್ತು ತರ್ತಿದ್ದಾರೆ. ಸ್ಮೋಕಿಂಗ್ ಮಾಡುವಂಥವರ ಸಮೀಪ ಇರೋದು, ಅವರು ಬಿಟ್ಟಂತಹ ಹೊಗೆಯನ್ನು ಸೇವಿಸೋದು, ಇದಕ್ಕೆ ಪ್ಯಾಸಿವ್ ಸ್ಮೋಕಿಂಗ್ ಅಂತ ಕರೀತಾರೆ. ಅದೇ ರೀತಿಯಾಗಿ ಸೆಕೆಂಡ್ ಹ್ಯಾಂಡ್ ಸ್ಮೋಕರ್ಸ್ ಅಂತಲೂ ಕರೆಯಲಾಗುತ್ತೆ. ಈ ಪ್ಯಾಸಿವ್ ಸ್ಮೋಕರ್ಸ್ಗೂ ಸಹ ಸಿಗರೇಟ್ ಸೇದಿದಷ್ಟೇ ನೇರ ಪರಿಣಾಮ ಬೀರುತ್ತೆ. ಈ ವಿಚಾರವು ಕ್ಯಾನ್ಸರ್ಗೆ ಕಾರಣ ಆಗಿರಬಹುದು ಅಂತ ವಿಶ್ಲೇಷಿಸಲಾಗ್ತಾ ಇದೆ. ಈ ನಡುವೆ ಬಿಗ್ ಬಾಸ್ನಲ್ಲಿ ಅಪರ್ಣಾ ಅವರ ಜೊತೆಗೆ ಕಾಣಿಸಿಕೊಂಡಿದ್ದ ಮತ್ತೋರ್ವ ಸ್ಪರ್ಧಿ ಬ್ರಹ್ಮಾಂಡ ಗುರೂಜಿಯವರು ಅಪರ್ಣಾ ಅವರ ಸಾವಿನ ಬಗ್ಗೆ ಒಂದು ಸ್ಫೋಟಕ ಸತ್ಯವನ್ನ ತಿಳಿಸಿದ್ದಾರೆ. ಅಪರ್ಣಾ ಅವರ ಸಾವಿಗೆ ಬೇರೆಯದೇ ಕಾರಣವನ್ನ ಬಿಚ್ಚಿಟ್ಟಿದ್ದಾರೆ. ಹಾಗಾದ್ರೆ ಈ ಬಗ್ಗೆ ಬ್ರಹ್ಮಾಂಡ ಗುರೂಜಿಯವರು ಏನು ಹೇಳಿದ್ರು, ಆ ಎಲ್ಲದರ ಬಗ್ಗೆ ಮಾಹಿತಿಯನ್ನು ನೋಡೋಣ. ಅದಕ್ಕೂ ಮುನ್ನ ವೀಕ್ಷಕರೇ, ಆರೋಗ್ಯದ ಮೇಲೆ ನೇರ ಪರಿಣಾಮ ಬೀರುತ್ತಿರುವಂತಹ ಧೂಮಪಾನವನ್ನ ನಿಷೇಧಿಸಬೇಕು ಅಂತ ನೀವು ಸಹ ಆಗ್ರಹಿಸೋದಾದ್ರೆ ತಪ್ಪದೇ ಈ ವಿಡಿಯೋವನ್ನ ಲೈಕ್ ಮಾಡುವ ಮೂಲಕವಾಗಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಹಾಗೆ ನೀವೇನಾದರೂ ಪ್ಯಾಸಿವ್ ಸ್ಮೋಕರ್ ಆಗಿದ್ರೆ ನೀವು ಯಾವ ರೀತಿಯ ತೊಂದರೆಯನ್ನು ಅನುಭವಿಸ್ತಿದ್ದೀರಿ ತಪ್ಪದೇ ಅದನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ವೀಕ್ಷಕರೇ, ಅಪರ್ಣಾ ಅವರು ಕನ್ನಡಿಗರ ಮನೆಮಗಳು ಅಂತಲೇ ಹೇಳ್ಬೋದು. ಯಾಕಂದರೆ ದಶಕದಿಂದಲೂ ಅವರ ಧ್ವನಿಯನ್ನು ಕೇಳ್ತಾ ಇದ್ದೀವಿ. ಒಂದು ಕಾಲದಲ್ಲಿ ರೇಡಿಯೋದಲ್ಲೂ ಅವರ ಧ್ವನಿ ಇತ್ತು. ದೂರದರ್ಶನ ಹಾಕಿದ್ರೆ ಅಲ್ಲಿಯೂ ಸಹ ಅಪರ್ಣಾ ಅವರು ಕಾಣಿಸಿಕೊಳ್ತಾ ಇದ್ರು. ಚಂದನ ವಾಹಿನಿಯಲ್ಲಿ ನಮ್ಮೆಲ್ಲರನ್ನ ರಂಜಿಸಿದ್ದಾರೆ. ಜೊತೆಗೆ ಖಾಸಗಿ ವಾಹಿನಿಗಳಲ್ಲಿ, ಧಾರಾವಾಹಿಗಳಲ್ಲಿ ಅಭಿನಯಿಸುವ ಮೂಲಕ ರಂಜಿಸಿದ್ದಾರೆ. ಅಷ್ಟೇ ಯಾಕೆ ಸಿನಿಮಾಗಳಲ್ಲೂ ಅಪರ್ಣಾ ಅವರು ಕಾಣಿಸಿಕೊಳ್ತಾ ಇದ್ರು. ಇನ್ನು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ, ಬೇರೆ ಬೇರೆ ಖಾಸಗಿ ಕಾರ್ಯಕ್ರಮಗಳಲ್ಲೂ ಸಹ ಅವರು ನಿರೂಪಣೆಯನ್ನು ಮಾಡ್ತಾ ಇದ್ರು.
ಇದಲ್ಲದೆ ಬೇರೆ ಬೇರೆ ಸಂಸ್ಥೆಗಳಿಗೆ ಮೆಟ್ರೋ ಆಗಿರಬಹುದು, KSRTC ಆಗಿರಬಹುದು, ಫೋನ್ನಲ್ಲಿ ಕೇಳಿ ಬಂದಂತಹ ಕೆಲವೊಂದಷ್ಟು ಧ್ವನಿಗಳಾಗಿರಬಹುದು, ಇವೆಲ್ಲವನ್ನ ಗಮನಿಸಿದಾಗ ಒಂದಲ್ಲ ಒಂದು ರೀತಿಯಲ್ಲಿ ಅಪರ್ಣಾ ಅವರು ಕನ್ನಡಿಗರಿಗೆ ಬಹಳ ಹತ್ತಿರವಾದಂಥವರು. ಆದರೆ ಅಂತಹ ಅಪರ್ಣಾ ಅವರು ಈಗ ಪಂಚಭೂತಗಳಲ್ಲಿ ಲೀನರಾಗಿದ್ದಾರೆ. ಬದುಕಿದ್ದ ಅಷ್ಟೂ ದಿನಗಳ ಕಾಲ ಕನ್ನಡದ ಅಭಿಮಾನಿಯಾಗಿ, ಕನ್ನಡದ ಅತ್ಯುತ್ತಮ ನಿರೂಪಕಿಯಾಗಿ ಇತ್ತೀಚಿನವರೆಗೂ ಸಹ ತಮ್ಮ ಜೀವನದುದ್ದಕ್ಕೂ ಕಲಾ ಸೇವೆಯನ್ನು ಮುಂದುವರಿಸಿದ್ರು. ಹೀಗಿದ್ದಾಗಲೇ ಬ್ರಹ್ಮಾಂಡ ಗುರೂಜಿಯವರು ಅಪರ್ಣಾ ಅವರ ಸಾವಿನ ಬಗ್ಗೆ ಬೇರೆಯದೇ ಒಂದು ವಿಚಾರವನ್ನು ತಿಳಿಸಿದ್ದಾರೆ. ಈ ಹಿಂದೆ ಅವರು ಬಿಗ್ ಬಾಸ್ನಲ್ಲಿ ಅಪರ್ಣಾ ಅವರ ಜೊತೆಗೆ ಕಾಣಿಸಿಕೊಂಡಿದ್ರು. ಆಂಕರ್ ಅಪರ್ಣಾ ಅವರು ಮೃತಪಟ್ಟಂತಹ ಸುದ್ದಿ ಕರ್ನಾಟಕ ಮಾತ್ರವಲ್ಲದೆ ಇಡೀ ದೇಶಾದ್ಯಂತ ಸಂಚಲನವನ್ನು ಸೃಷ್ಟಿ ಮಾಡ್ತಾ ಇದೆ. ಯಾಕಂದರೆ ಅಪರ್ಣಾ ಅವರು ದೇಶದ ಹಲವು ರಾಜ್ಯಗಳಲ್ಲೂ ಫೇಮಸ್ ಆಗಿದ್ರು. ಇದೀಗ ಅವರ ಸಾವಿನ ಕುರಿತಾಗಿ, ಶ್ವಾಸಕೋಶದ ಕ್ಯಾನ್ಸರ್ ಕುರಿತಾಗಿ ಬಹಳ ಚರ್ಚೆ ನಡೀತಾ ಇದೆ. ಹೀಗಿರುವಾಗಲೇ ಆಂಕರ್ ಅಪರ್ಣಾ ಅವರ ಸಾವಿಗೆ ಬ್ರಹ್ಮಾಂಡ ಗುರೂಜಿಯವರು ಬೇರೆಯದ್ದೇ ಒಂದು ಸ್ಫೋಟಕ ಕಾರಣವನ್ನು ಬಿಚ್ಚಿಟ್ಟಿದ್ದಾರೆ. ಅಪರ್ಣಾ ಅವರ ಅಂತಿಮ ದರ್ಶನವನ್ನು ಪಡೆದಂತಹ ಬ್ರಹ್ಮಾಂಡ ಗುರೂಜಿಯವರು ಬೇಸರವನ್ನು ವ್ಯಕ್ತಪಡಿಸಿದರು. ಅಲ್ಲದೆ ಅವರ ಪ್ರಕಾರವಾಗಿ ಅಪರ್ಣಾ ಅವರು ಮೃತಪಟ್ಟಿದ್ದು ಶನಿಕಾಟದಿಂದ ಅಂತ ಹೇಳಿದ್ದಾರೆ. ಅಷ್ಟಕ್ಕೂ ಯಾರದ್ದೇ ಜೀವನದಲ್ಲಿ ಶನಿಕಾಟ ಹೆಚ್ಚಾದರೆ ಕಾಯಿಲೆಗಳು ಒಕ್ಕರಿಸಿ ಸಮಸ್ಯೆಗೆ ಕಾರಣ ಆಗುತ್ತೆ. ಇದೇ ಕಾರಣಕ್ಕೆ ಕ್ಯಾನ್ಸರ್ ಕಾಯಿಲೆಯಿಂದ ಬಳಲಿದ್ದ ಅಪರ್ಣಾ ಅವರು ಇದೀಗ ಮೃತಪಟ್ಟಿದ್ದಾರೆ ಅಂತ ಬ್ರಹ್ಮಾಂಡ ಗುರೂಜಿಯವರು ಹೇಳಿದ್ದಾರೆ. ಇದಲ್ಲದೆ ಅಪರ್ಣಾ ಅವರ ಬಗ್ಗೆ ಹಲವು ವಿಚಾರವನ್ನು ಮಾತನಾಡಿದರು. ಅವರು ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡಿದ್ರೂ ಕೂಡ ಅವರಿಗೆ ಮಕ್ಕಳೇ ಇಲ್ಲದ ನೋವು ಕಾಡ್ತಿತ್ತು. ಎಷ್ಟೆಲ್ಲ ಸಾಧನೆಯನ್ನು ಮಾಡಿದ ನಟಿಗೆ ಇದೊಂದು ಮಾತ್ರ ದೊಡ್ಡ ಕೊರಗು ನೀಡಿತ್ತು. ಆದರೂ ಇದನ್ನು ಅವರು ನುಂಗಿಕೊಂಡು ಸಹಿಸಿಕೊಂಡು ಹೋಗ್ತಾ ಇದ್ರು. ಪತಿಗೂ ಸಹ ಆ ಒಂದು ನೋವಿತ್ತು. ಆದರೆ ಒಬ್ಬರನ್ನೊಬ್ಬರು ಅವರು ಯಾವತ್ತೂ ಬಿಟ್ಟು ಕೊಟ್ಟಿಲ್ಲ ಅಂತ ಬ್ರಹ್ಮಾಂಡ ಗುರೂಜಿಯವರು ಹೇಳಿದ್ದಾರೆ. ಇನ್ನು ಅಪರ್ಣಾ ಅವರ ಜೊತೆಗಿನ ಬಿಗ್ ಬಾಸ್ ದಿನಗಳನ್ನು ಮೆಲುಕು ಹಾಕಿದ್ದಾರೆ. ಬಿಗ್ ಬಾಸ್ನಲ್ಲಿ ಒಟ್ಟಾಗಿ ಕಾಣಿಸಿಕೊಂಡಿದ್ರು. ಅವರ ಜೊತೆಗೆ ಹೆಚ್ಚಿನ ಮಾತುಕತೆ ನಡೆಸಿದ್ದು, ಒಡನಾಟ ಇದ್ದಿದ್ದು ಆ ಸಂದರ್ಭದಲ್ಲಿ ಮಾತ್ರ. ಆದರೆ ಇದೀಗ ಅವರು ಇಲ್ಲ ಅನ್ನುವಂಥದ್ದು ಸಾಕಷ್ಟು ನೋವಿನ ಸಂಗತಿ ಅಂತ ಹೇಳಿಕೊಂಡಿದ್ದಾರೆ. ಇದಿಷ್ಟು ಬ್ರಹ್ಮಾಂಡ ಗುರೂಜಿಯವರು ಹೇಳಿದಂತಹ ವಿಚಾರ. ಆದರೆ ಇನ್ನು ಈಗಾಗಲೇ ಹೇಳಿದ ಹಾಗೆ ಅಪರ್ಣಾ ಅವರ ಸಾವಿನ ಬೆನ್ನಲ್ಲೇ ಶ್ವಾಸಕೋಶ ಕ್ಯಾನ್ಸರ್ ಬಗ್ಗೆ ಆತಂಕ ಮೂಡ್ತಾ ಇದೆ. ಇತ್ತೀಚೆಗೆ ಬಿಡುಗಡೆ ಆಗಿರುವ ಅಧ್ಯಯನವೊಂದು ನಾನ್ ಸ್ಮೋಕರ್ಗಳು ಶ್ವಾಸಕೋಶದ ಕ್ಯಾನ್ಸರ್ಗೆ ಹೇಗೆ ಬಲಿಯಾಗ್ತಿದ್ದಾರೆ ಅನ್ನುವ ಅಂಶಗಳನ್ನು ತೆರೆದಿಟ್ಟಿದೆ. ವೀಕ್ಷಕರೇ, ಪರಿಸರ ಮಾಲಿನ್ಯದಿಂದ ಹಾಗೆ ಸ್ಮೋಕಿಂಗ್ ಮಾಡುವಂಥವರ ಸುತ್ತಮುತ್ತ ಇರೋದು ಬಹಳ ಅಪಾಯಕಾರಿ. ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಅದರಲ್ಲೂ ಧೂಮಪಾನಿಗಳಿಗಿಂತಲೂ ಹೆಚ್ಚಿನ ಕೆಟ್ಟ ಪರಿಣಾಮ ಬೀರೋದು ಪ್ಯಾಸಿವ್ ಸ್ಮೋಕರ್ಗಳ ಮೇಲೆ ಅಂತ ಅಧ್ಯಯನವೊಂದು ವರದಿಯನ್ನು ನೀಡಿದೆ. ಇದು ಬಹಳ ಶಾಕಿಂಗ್ ಸುದ್ದಿ. ಈ ಬಗ್ಗೆ ಕಠಿಣವಾದಂತಹ ಕಾನೂನು ಸಹ ಜಾರಿಯಲ್ಲಿದೆ. ಆದರೆ ಧೂಮಪಾನಿಗಳು ಇದ್ಯಾವುದನ್ನು ಪಾಲನೆ ಮಾಡ್ತಾ ಇಲ್ಲ. ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ನಿಷೇಧ ಅನ್ನುವ ಕಾನೂನು ಕೂಡ ಜಾರಿಯಲ್ಲಿದೆ. ಆದರೆ ಈ ಕಾನೂನುಗಳೆಲ್ಲ ದಾಖಲೆಗಷ್ಟೇ ಸೀಮಿತ ಆಗ್ತಾ ಇದೆ. ರಸ್ತೆಗಳ ಮೇಲೆ ಎಲ್ಲಂದರಲ್ಲಿ ಸ್ಮೋಕ್ ಮಾಡ್ತಾ ನಿಂತವ್ರನ್ನ ಪ್ರತಿದಿನವೂ ನಾವು ನೋಡ್ತಾ ಇರ್ತೀವಿ. ಅಂಗಡಿಗಳ ಮುಂದೆ, ಕಂಪನಿಗಳ ಮುಂದೆ, ಟ್ರಾಫಿಕ್ ಸಿಗ್ನಲ್ನಲ್ಲಿ, ಥಿಯೇಟರ್ಗಳಲ್ಲಿ ಈ ರೀತಿಯಾಗಿ ಸಾರ್ವಜನಿಕರು ಹೆಚ್ಚಾಗಿ ಸೇರುವಂತಹ ಪ್ರದೇಶಗಳಲ್ಲೇ ಧೂಮಪಾನ ಮಾಡೋರು ಸಿಗ್ತಾರೆ. ಅದಕ್ಕಿಂತಲೂ ಹೆಚ್ಚಾಗಿ ಕೆಲವರು ಮನೆಯಲ್ಲಿಯೇ ಸಿಗರೇಟನ್ನು ಸೇರ್ತಾರೆ. ಇದು ಮನೆಯ ಇತರ ಸದಸ್ಯರಿಗೂ ಅವರ ಜೀವಕ್ಕೂ ಕಂಟಕವನ್ನು ತಂದೊಡ್ಡುತ್ತೆ. ಸಾಮಾನ್ಯವಾಗಿ ಮನೆಗಳಲ್ಲಿ ವಿಪರೀತವಾದಂತಹ ಸ್ಮೋಕಿಂಗ್ ಮಾಡುವಂತಹ ಅಭ್ಯಾಸ ಇರುವಂಥವರು ಕಿಟಕಿಗಳ ಬಾಗಿಲನ್ನು ತೆರೆದಿಟ್ರೆ ಬೇರೆಯವರಿಗೆ ಸಮಸ್ಯೆ ಆಗಲ್ಲ, ಸಿಗರೇಟ್ ಹೋಗಿ ಹೊರ ಹೋಗುತ್ತೆ ಅಂತ ಭಾವನೆಯಲ್ಲಿರ್ತಾರೆ. ಆದರೆ ಆ ರೀತಿ ಆಗೋದಿಲ್ಲ. ಕಿಟಕಿ ಬಾಗಿಲುಗಳನ್ನು ತೆಗೆದಿಟ್ಟರೂ ಸಹ ಮನೆಯೆಲ್ಲ ಅದು ಹರಡಿಕೊಳ್ಳುತ್ತೆ. ಕೋಣೆಯಿಂದ ಕೋಣೆಗೆ ಹೊಗೆ ಹರಡುತ್ತೆ. ಇದೆಲ್ಲವನ್ನು ನಾವು ಹೇಳ್ತಿರುವಂಥದ್ದಲ್ಲ, ಸಂಶೋಧಕರೇ ಹೇಳ್ತಿರುವಂಥದ್ದು. ಹೀಗಾಗಿ ಧೂಮಪಾನವನ್ನು ನಿಷೇಧಿಸುವಂತಹ ಕಠಿಣ ಕಾನೂನುಗಳು ಬರಬೇಕಾಗಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ನಿಷೇಧವನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರಬೇಕು ಅನ್ನೋದು ಒಂದಾದರೆ, ಮನೆಯಲ್ಲಿಯೂ ಸಹ ಯಾರೂ ಧೂಮಪಾನವನ್ನು ಮಾಡಬಾರ್ದು. ಅಧ್ಯಯನದ ವರದಿಗಳ ಪ್ರಕಾರವಾಗಿ ನಮ್ಮ ದೇಶದಲ್ಲಿ ಸುಮಾರು 7330 ಶ್ವಾಸಕೋಶದ ಕ್ಯಾನ್ಸರ್ ಸಾವುಗಳು ಪ್ರತಿ ವರ್ಷ ಸಂಭವಿಸುತ್ತೆ. ಧೂಮಪಾನ ಕೇವಲ ಶ್ವಾಸಕೋಶದ ಕ್ಯಾನ್ಸರ್ ಮಾತ್ರವಲ್ಲದೆ ಹೃದ್ರೋಗ ಆಗಿರ್ಬೋದು, ಪಾರ್ಶ್ವವಾಯುವಿಗೂ ಕೂಡ ಕಾರಣವಾಗ್ತಾ ಇದೆ. ಇನ್ನು ಧೂಮಪಾನಿಗಳಲ್ಲಿ ಪುರುಷರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಆದರೆ ಮಹಿಳೆಯರಲ್ಲೂ ಶ್ವಾಸಕೋಶದ ಕ್ಯಾನ್ಸರ್ ಹೆಚ್ಚಾಗ್ತಾ ಇದೆ. ಇದು ಪ್ಯಾಸಿವ್ ಸ್ಮೋಕಿಂಗ್ನ ಕಾರಣದಿಂದಾಗಿ, ವಾತಾವರಣದಲ್ಲಿನ ವಾಯುಮಾಲಿನ್ಯದಿಂದಾಗಿ ಇವೆಲ್ಲವೂ ಕಾಣಿಸಿಕೊಳ್ತಾ ಇದೆ. ಹೀಗಾಗಿ ಪುರುಷರು ಮಹಿಳೆಯರು ಅನ್ನದೇ ಈ ಒಂದು ಸಮಸ್ಯೆ ಎಲ್ಲರಲ್ಲೂ ಕಾಣಿಸಿಕೊಳ್ತಾ ಇದೆ. ಹೀಗಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಹಾಗಾದರೆ ವೀಕ್ಷಕರೇ, ಈ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.